ಇವತ್ತು ಈ ಪತ್ರಿಕಾಗೋಷ್ಠಿ ಉದ್ದೇಶ ಇವತ್ತು ಎಲ್ಲೋ ಒಂದು ಕಡೆ ನಮಗೂ ಮತ್ತು ನಮ್ಮ ಪಕ್ಷದ ಲೀಡ್ರುಗಳಿಗೂ ಸಹ ಎಲ್ಲೋ ಒಂದು ಕಡೆ ಅನುಮಾನ ಇದೆ. ಇಷ್ಟೊಂದು ಅಜಗಜಾಂತರದಂಥ ಸದಸ್ಯತ್ವ ಮತ್ತು ಈ ರೀತಿ ರಿಸಲ್ಟ್ ಬಂದಿರೋಂಥದ್ದನ್ನು ನಮಗೂ ಸುಮಾರು ಜನ ಕೇಳಿದ್ರು. ಆದರೆ ಸರ್ ನಾವು 42,000 ಸದಸ್ಯತ್ವವನ್ನು ನಾವು ಮಾಡಿದ್ವಿ. ನಾವು 42,000 ಸದಸ್ಯತ್ವವನ್ನು ಮಾಡಿದ್ವಿ. ನಮ್ಮ ಟೀಮ್ ಇಡೀ ತಂಡ ಶಿವಮೊಗ್ಗ ಜಿಲ್ಲೆಯಲ್ಲಿ 42,000 ಸದಸ್ಯತ್ವವನ್ನು ನಾವು ಮಾಡಿದ್ವಿ. ಇವತ್ತು ನಮಗೆಲ್ಲೋ ಒಂದು ಅನುಮಾನ ಬರ್ತದೆ, ನೈಜತೆಯಿಂದ ಮಾಡಿದಂಥ ಸದಸ್ಯತ್ವಗಳು ಆನ್ಲೈನ್ ಮ್ಯಾನಿಪುಲೇಟಿಂದ. ಯಾಕಂದರೆ ಇಲ್ಲಿ ಪಕ್ಷದ ಯಾವುದು ಲೀಡ್ರುಗಳಲ್ಲ, ಆ ಆನ್ಲೈನ್ ಸಿಸ್ಟಮೇ ಸರಿ ಇಲ್ಲ, ಆನ್ಲೈನ್ ಸಿಸ್ಟಮ್ನ ತೆಗಿಬೇಕು ಅನ್ನೋಂಥದ್ದು. ಯಾಕಂದರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಯುವಕರಿಗೆ ನಾವು ಯಾಕಂದರೆ ಇವತ್ತು ಆಲ್ರೆಡಿ ನಮ್ಮ ಪಕ್ಷದ ಎಷ್ಟೋ ಲೀಡ್ರುಗಳು ಬ್ಯಾಲೆಟ್ ಮಾದರಿನೇ ಬೇಕು ಅಂತೇಳಿ ಎಲ್ಲ ಚುನಾವಣೆಯಲ್ಲೂ ಕೇಳ್ತಾ ಇರೋಂಥದ್ದು. ಕಳೆದ ಬಾರಿ ಚುನಾವಣೆ ಒಂದೇ ದಿವಸ ಇದ್ದಿದ್ದು, ಆನ್ಲೈನ್ ಮೆಂಬರ್ಶಿಪ್ ಇತ್ತು ಸದಸ್ಯತ್ವ. ಅವರ ನೈಜತೆಯ ಆನ್ಲೈನ್ ಮೆಂಬರ್ಶಿಪ್ ಆದಮೇಲೆ ಸ್ಕೂಟ್ನಿ ಆದಮೇಲೆ ಒಂದು ದಿನ ಚುನಾವಣೆಯನ್ನು ಕೊಡ್ತಾರೆ. ಆದರೆ ಈ ಚುನಾವಣೆ 1 ತಿಂಗಳ ಕಾಲ ಚುನಾವಣೆ ಆಗ್ತದೆ. ಈ 1 ತಿಂಗಳ ಕಾಲ ಚುನಾವಣೆ ಆದಾಗ ಎಲ್ಲೋ ಗೊಂದಲ ಶುರು ಆಗ್ತದೆ ಎಲ್ಲರಿಗೂ, ಕಾರ್ಯಕರ್ತರಿಗೆ. ಇವತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಇತ್ತಂತವರು 200-300 ಸದಸ್ಯತ್ವ ಮಾಡಿಸಿದ್ರೆ ಅವ್ರಿಗೆ 10-20 ಸದಸ್ಯತ್ವವನ್ನು ಮಾಡಿದ್ದಾನೆ ಅಂತ ಒಂದು ಕೌಂಟನ್ನು ಕೊಟ್ಟಾಗ ಹೊಸ ಮತದಾರರು, ಇದು ಪಕ್ಷದ ವಿರುದ್ಧ ಅಲ್ಲ, ಪಕ್ಷದಲ್ಲಿ ಒಂದು ಚುನಾವಣೆ ಸರ್, ಅದಕ್ಕೊಂದು ಚುನಾವಣೆ ಕಮಿಟಿ